ನಮ್ಮ ಭಾಗದ ಅಂತರ್ಜೆಗಾಗಿ ನಡೆದಂಥ ದೊಡ್ಡ ಹೋರಾಟಕ್ಕೆ ನಾವು ಕೂಡ ಸಪೋರ್ಟ್ ಮಾಡಿರೋದ್ರಿಂದ ಅವತ್ತು ನಾವು ಈ ಹೋರಾಟ ಮಾಡಬಾರ್ದು. ಮತ್ತು ನಿನ್ನೆ ರವಿವಾರ ಇರೋದ್ರಿಂದ ಇವತ್ತು ಈ ಹೋರಾಟವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಹಾಲಿನ ದರ 2 ರೂಪಾಯಿ 1 ಲೀಟರ್ಗೆ ಹೆಚ್ಚು ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಅರ್ಧ ಲೀಟರ್ ಪ್ಯಾಕೆಟ್ಗೂ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ, 1 ಲೀಟರ್ ಪ್ಯಾಕೆಟ್ಗೂ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಮಾಡಿದ್ದನ್ನು ರೈತರಿಗೆ ಕೊಟ್ಟಿದ್ದು ನಮಗೇನು ತೊಂದರೆ ಇರ್ತಿರ್ಲಿಲ್ಲ. ಇವತ್ತು ರೈತ ಸಂಕಷ್ಟದಲ್ಲಿದ್ದಾನ. ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವನಿಗೆ ಎಷ್ಟು ದರ ಬೀಳ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಖರ್ಚು ಬರ್ತಾ ಇದೆ. ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಇದ್ದಾಗ ಯಾರ್ಯಾರು KNF ಹಾಲು ಸಪ್ಲೈ ಮಾಡ್ತಾ ಇದ್ರು ಅವರಿಗೆಲ್ಲ ಪ್ರೋತ್ಸಾಹ ಧನ ಕೊಡ್ತಾ ಇದ್ರು. ಇವತ್ತು ಆ ಪ್ರೋತ್ಸಾಹ ಧನದ ಹಣವನ್ನು ಯಾವುದೇ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇಲ್ಲ. ಕೂಡಲೇ ಈ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನ ಕೊಡಬೇಕು. ಜೊತೆಯಲ್ಲಿ ಹಾಲಿಗೆ ದರವನ್ನು ಹೆಚ್ಚು ಮಾಡಿದೆ. ಈ ದರ ರೈತರ ಖಾತೆಗೆ ಅವರಿಗೆ ಪ್ರೋತ್ಸಾಹ ಧನವಾಗಿ ರೈತರಿಗೆ ಕೊಡುವಂಥ ಕೆಲಸ ಆಗಬೇಕು. ಆವಾಗ ಮಾತ್ರ ರೈತ ಉಳ್ಳಿಕ್ಕೆ ಸಾಧ್ಯ ಇರ್ತದೆ. ಈ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ. ಕೇವಲ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ರಾಜ್ಯವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಅವರು ದರ ಏರಿಕೆ ಮಾಡ್ತಾ ಇದ್ದಾರೆ. ಇವತ್ತು ಕರೆಂಟ್ ಫ್ರೀ ಅಂತ ಹೇಳ್ತಾರೆ. ಆ ಕರೆಂಟ್ ಬೆಲೆ ಅದರ 5 ಪಟ್ಟು 6 ಪಟ್ಟು ಹೆಚ್ಚು ಮಾಡಿದ್ದಾರೆ. ಇವತ್ತು ರೈತರಿಗೆ ಕೊಡುವಂಥ ಬೀಜದ ಬೆಲೆ ಅದು ಕೂಡ 75% ಹೆಚ್ಚಿಗೆ ಮಾಡಿದ್ದಾರೆ. ಈ ರೀತಿ ಪ್ರತಿಯೊಂದು ದರಗಳು ಇವತ್ತು ರೈತ ಯಾವುದಾದ್ರೂ ಒಂದು ಮಾರ್ಟ್ಗೇಜ್ ಮಾಡಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾದ್ರೆ ಆ ಸ್ಟ್ಯಾಂಪ್ ಡ್ಯೂಟಿ ದರ ಕೂಡ ಇವತ್ತು ಹೆಚ್ಚು ಮಾಡಿದ್ದಾರೆ. ಈ ರೀತಿ ದರ ಏರಿಕೆ ಮಾಡುವಂಥ ಸರ್ಕಾರ ಮಾತ್ರ ಆಗಿದೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಯಾವುದೇ ಸರ್ಕಾರ ಇದೆ ಅನ್ನಿಸ್ತಾ ಇಲ್ಲ. ಇವತ್ತು ಸರ್ಕಾರ ಎದಕ್ಕಾಗಿ ಇದೆ ಅಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ರಾಜ್ಯಾಧ್ಯಕ್ಷರಾಗಬೇಕು. ಈಶ್ವರ್ ಖಂಡ್ರೆ ಅವರು ರಾಜ್ಯಾಧ್ಯಕ್ಷ ಆಗಬೇಕು ಅಥವಾ ಉಪಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಉಪಮುಖ್ಯಮಂತ್ರಿ ಆಗಬೇಕು. ಅವರು ಸರ್ಕಾರದ ಮಂತ್ರಿಗಳೇ ಕಚ್ಚಾಟದಲ್ಲಿ ಕಾಲ ಕಳೀತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರು ಯಾವತ್ತೂ ಚಿಂತನೆಯೇ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗ ಹೋಗಬೇಕು. ಇವತ್ತು ಹಾಲಿನ ದರ ಏನು ಹೆಚ್ಚಿಗೆ ಮಾಡಿದಾರ ಅದನ್ನು ಕೂಡಲೇ ಇಳಿಸಬೇಕು ಅಥವಾ ಆ ಹೆಚ್ಚು ಮಾಡಿದಂಥ ಹಣ ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯದೊಂದಿಗೆ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಅದನ್ನು ಕಡಿಮೆ ಮಾಡದೇ ಇದ್ರೆ ಇನ್ನೂ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಇನ್ನು ಮುಂದೆ ನಾವು ಜಿಲ್ಲಾಧಿಕಾರಿಗಳು ಬರಬೇಕಂತ ಒತ್ತಾಯ ಇದೆ. ಅವ್ರು ಬರಲಿಲ್ಲ ಅಂದ್ರೆ ನಾವು ಕೊಡಲ್ಲ. ಅವ್ರ ಮೀಟಿಂಗ್ ಏನು ಒಂದು 5 ನಿಮಿಷ ಬಿಟ್ಟು ಬರ್ಬೋದು. ನಾವು ಕೂತೇವೆ, ಇಲ್ಲೇ ಕೂತೇವೆ. ಅವ್ರ ಮೀಟಿಂಗ್ ಕೂತೀವಿ ನಾವು, ಏನು ತೊಂದರೆ ಇಲ್ಲ. ದೊಡ್ಡ ಹೋರಾಟ